ಚಿಕ್ಕೋಡಿ ಲೋಕಸಭೆ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಶಕ್ತಿ ಪ್ರದರ್ಶನ ಮಾಡಿದ್ರು. ಉಮೇದುವಾರಿಕೆ ಸಲ್ಲಿಸಿದ ದಿನವೇ ಕಾಂಗ್ರೆಸ್ ವಿರುದ್ಧ ಸೆಡ್ಡು ಹೊಡೆದ್ರು. ಅಷ್ಟೇ ಅಲ್ಲ, ಬಹಿರಂಗ ಸಮಾವೇಶ ಕೈಪಾಳ್ಯದಲ್ಲಿ ನಡುಕ ಹುಟ್ಟಿಸಿದೆ. ದೇಶಕ್ಕಾಗಿ ಮೋದಿ, ಮೋದಿಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅಂತ ಕೇಸರಿ ನಾಯಕರು ಕಹಳೆ ಮೊಳಗಿಸಿದ್ರು. ಚಿಕ್ಕೋಡಿ ಲೋಕಸಭೆಯಲ್ಲಿ ಚುನಾವಣಾ ಕಾವು ರಂಗೇರಿದೆ. ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ ದಿನವೇ ಜನಶಕ್ತಿ ಪ್ರದರ್ಶಿಸಿದ್ರು. ಚಿಕ್ಕೋಡಿಯ ಆರ್ಡಿ ಮೈದಾನದಲ್ಲಿ ಬಿಜೆಪಿ ಕಾರ್ಯಕರ್ತರ ಬಹಿರಂಗ ಸಮಾವೇಶ ನಡೆಸಿದ್ರು. ಸಮಾವೇಶಕ್ಕೆ 30,000ಕ್ಕೂ ಅಧಿಕ ಜನಸ್ತೋಮ ಹರಿದು ಬಂದಿತ್ತು. ಇದು ಕಾಂಗ್ರೆಸ್ ಪಾಳ್ಯದಲ್ಲಿ ನಡುಕ ಹುಟ್ಟಿಸಿದೆ. ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಭರ್ಜರಿ ಮತಯಾಚನೆ ಮಾಡಿದರು. ಈ ಬಾರಿ ಎಲ್ಲೋದ್ರೂ ಸಹ ಮೋದಿ 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 ಈ ಮಾತನ್ನು ನಾವು ಕೇಳ್ತಾ ಇದ್ದೇವೆ. ತಾಯಿ, ನಾನು ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನೀವು ಪೂರ್ಣಾವಧಿ ಕಾರ್ಯಕರ್ತರಾಗಿ ನಿಮ್ಮ ಬೂತ್ಗಳಲ್ಲಿ 70% ಓಟನ್ನ ಕೊಡಿಸ್ತೇವೆ ಅನ್ನೋ ತೀರ್ಮಾನವನ್ನು ನೀವು ಮಾಡಿದ್ರೆ ಯಾವುದೇ ಶಕ್ತಿ ಸಹ ನಮ್ಮ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ಹಿನ್ನಡೆ ಮಾಡಕ್ಕೆ ಆಗಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸಿನ ಹಿರಿಯ ನಾಯಕರಂತ ಜನಾರ್ದನ್ ಪೂಜಾರಿ ಅವ್ರ ಹೇಳಿಕೆಯನ್ನು ನೋಡಿರ್ಬೋದು. ನರೇಂದ್ರ ಮೋದಿಯು ಒಂದು ಸಲ ಅಲ್ಲ, ಇನ್ನೂ 2 ಸಲ ಪ್ರಧಾನಮಂತ್ರಿ ಆಗಬೇಕು. ಇದು ಜನಾರ್ದನ್ ಪೂಜಾರಿ ಹೇಳ್ತಾರೆ. ಅಂದ್ರೆ ಯಾವ ರೀತಿ ಪರಿಸ್ಥಿತಿ ಇವತ್ತಿದೆ ದೇಶದ ಒಂದು ವ್ಯವಸ್ಥೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಎಲ್ಲೆಲ್ಲಿ ಹೋಗ್ತೀವಿ ನರೇಂದ್ರ ಮೋದಿ ಅವರಲ್ಲಿ. ಇನ್ನು ಕೇಸರಿ ಸಮಾವೇಶದಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಮಾಜಿ ಡಿಸಿಎಂ ಈಶ್ವರಪ್ಪ, ಪ್ರಭಾಕರ್ ಕೋರೆ, ಮಾಜಿ ಸಚಿವ ಉಮೇಶ್ ಕತ್ತಿ, ಲಕ್ಷ್ಮಣ ಸವದಿ, ಮಹಂತೇಶ್ ಕವಟಗಿ ಮಠ ಸೇರಿದಂತೆ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದ್ರು. ಆದ್ರೆ ನಾವು ವೀರ ಯೋಧರು ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡೋ ತನಕನೂ ಕೂಡ ನನ್ನ ಬೂತಲ್ಲಿ ನಾನು ಕೆಲಸ ಮಾಡಿ ಅತಿ ಹೆಚ್ಚು ಓಟನ್ನ ಕಮಲದ ಗುರುತಿಗೆ ಹಾಕಿಸ್ತೇನೆ, ಜೊಲ್ಲೆಯವ್ರು ಗೆಲ್ಲಿಸ್ತೇನೆ, ಪ್ರಧಾನಮಂತ್ರಿ ಮೋದಿ ಮಾಡ್ತೇನೆ. ಈ ತೀರ್ಮಾನವನ್ನು ಇಲ್ಲಿ ಮಾಡ್ಕೊಂಡು ಹೋಗಬೇಕಾಗಿದೆ. ತಾವೇ ಇವತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಈ ಕ್ಯಾಂಡಿಡೇಟ್ ಅಂತ ತಿಳ್ಕೊಂಡು ತಾವೇ ನನ್ನ ಪರವಾಗಿ ಮತೇನೆ ಯಾಚಿಸಿ ಹೆಚ್ಚಿನ ಮತದಾನವನ್ನು ಮಾಡಿ ಇವತ್ತು ನರೇಂದ್ರ ಮೋದಿಯನ್ನು ಬಲಪಡಿಸುವಲ್ಲಿ, ಕೈ ಬಲಪಡಿಸುವಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರ ಬರುವಲ್ಲಿ ತಾವು ಈ ಚೌಕಿದಾರ್ ಅಣ್ಣಾ ಸಾಹೇಬ್ ಜೊಲ್ಲೆ ಅಂತ ತಮ್ಮ ಪ್ರತಿನಿಧಿಯಾಗಿ ನರೇಂದ್ರ ಮೋದಿ ಅವರ ಜೊತೆ ಕಳಿಸಿಕೊಡ್ಬೇಕಂತ ಹೇಳಿ. ಒಟ್ನಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಬೃಹತ್ ಶಕ್ತಿ ಪ್ರದರ್ಶನ ಮೂಲಕ ಮತಬೇಟೆ ಆರಂಭಿಸಿದ್ರೆ, ಇತ್ತ ದೇಶಕ್ಕಾಗಿ ಮೋದಿ, ಮೋದಿಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅಂತ ಕಾರ್ಯಕರ್ತರು ಘೋಷಣೆ ಕೂಗಿದ್ರು. ಶ್ರೀಧರ್ ಕೋಟಾರ್ಗಸ್ತಿ, TV5 ಬೆಳಗಾವಿ.